ರಾಜ್ಯಕ್ಕೆ 8ನೇ ಸ್ಥಾನ. ನಿಮಗೆ ನಿಮ್ಮೆಲ್ಲರಿಗೂ ತಿಳಿದ್ರೆ ಗಂಗಾವತಿ ಅಂದರೆ IIT ಬರಲ್ಲ, ಇಲ್ಲೆಲ್ಲಿ IIT ಮಾಡ್ಲಿಕ್ಕೆ ಹೋಗ್ಬೇಕು ಅನ್ನೋದೊಂದು ಕೊರಗಿತ್ತು. ಬಟ್ ಯಶೋಧ ಅನ್ನೋ ವಿದ್ಯಾರ್ಥಿನಿ IIT ಮಡ್ರಾಸ್ನಲ್ಲಿ ಸಾಧನೆ ಮಾಡೋದು ಮುಖಾಂತರ ಗಂಗಾವತಿ ಲಿಟ್ಲಾಡ್ ಶಾಲೆಯಲ್ಲಿ ಓದಿರ್ತಾಳೆ. ಟೀಚರ್ಸ್ ಕಾಲನಿಯಲ್ಲಿದ್ದಂಥ ಒಂದು ಅವ್ರದ್ದು ಮನೆ. ಸೊ ಗಂಗಾವತಿಯಲ್ಲಿ ಹುಟ್ಟು ಬೆಳೆದು ಗಂಗಾವತಿ ಶಾಲೆಯಲ್ಲೇ ಓದಿ, ಗಂಗಾವತಿ ಕಾಲೇಜಿನಲ್ಲೇ ಓದಿ IIT ಮಡ್ರಾಸ್ ಸೀಟ್ ಸಾಧನೆ ಮಾಡಿದ್ದು ನಿಜವಾಗ್ಲೂ ಕೂಡ ನಮ್ಮ ಎಲ್ಲರಿಗೂ ಕೂಡ ಹೆಮ್ಮೆ. ಸೊ ಆ ಮಗುಗಳು ನಾನು ಪ್ರತ್ಯೇಕವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೆ. ಎರಡನೇದಾಗಿ ನೀಟ್ ಬಗ್ಗೆ ಹೇಳ್ಬೇಕಂತಂದ್ರೆ, ಸೊ ಕಿರಣ್ ಕುಮಾರ್ ಪಾಟೀಲ್ ಅನ್ನೋ ವಿದ್ಯಾರ್ಥಿ ಈ ಸರಿ ನಮ್ಮ ಕಾಲೇಜಿನ ಟಾಪರ್. 575 ಅಂಕಗಳ 720ಕ್ಕೆ 575 ಅಂಕಗಳನ್ನು ಪಡೆಯುವ ಮುಖಾಂತರ ಆಲ್ ಇಂಡಿಯಾ ಲೆವೆಲ್ ಕ್ಯಾಟಗರಿದಲ್ಲಿ 1677 ರ್ಯಾಂಕ್ ಪಡೆದಿರ್ತಾನೆ. ಅಂದರೆ ಮಾರ್ಕ್ ವಿಷಯದಲ್ಲಿ ಆ ಹುಡುಗ ಟಾಪರ್. ಇನ್ನು ಅದೇ ರೀತಿ ನಿಮಗೆ ವಿಭಾಗದಲ್ಲಿ ಇದು ಪ್ರತ್ಯೇಕವಾಗಿ ಬರೀಬೇಕು ನೀವು. ಕೃಷ್ಣ ಎನ್ನುವ ವಿದ್ಯಾರ್ಥಿ 3 ವಿಭಾಗದಲ್ಲಿ ನೀಟ್ನಲ್ಲಿ ಆಲ್ ಇಂಡಿಯಾ ಕ್ಯಾಟಗರಿ ರ್ಯಾಂಕ್ 28 ಬಂದಿದೆ. ಆಲ್ ಇಂಡಿಯಾ ಕ್ಯಾಟಗರಿ ರ್ಯಾಂಕ್ 28. ಆಮೇಲೆ JEE ಮೇನ್ಸ್ನಲ್ಲಿ ಕೂಡ ಆ ಹುಡುಗಿಗೆ 56 ರ್ಯಾಂಕ್ ಬಂದಿದೆ. 56ನೇ ರ್ಯಾಂಕ್ ಮೇನ್ಸ್ನಲ್ಲಿ. KSET ರ್ಯಾಂಕ್ ತಗೊಂಡ್ರೆ ಆ ಹುಡುಗಿಗೆ 276. ಸೊ ಎಲ್ಲ ವಿಭಾಗದಲ್ಲಿ ಕೂಡ ತನ್ನ ಪ್ರತಿಭೆಯನ್ನ ಅವನು ತೋರಿಸಿದ್ದು ನಿಜವಾಗಲೂ ಕೂಡ ಹೆಮ್ಮೆ. ಸೂರತ್ಕಲ್ನಲ್ಲಿ NIT ಸೀಟ್ನಲ್ಲಿ ಸೀಟ್ ಸಾಧನೆ ಮಾಡಿದ್ದಾನೆ. ಇವಾಗ ಕೃಷ್ಣ ಬಗ್ಗೆ ಪ್ರತ್ಯೇಕವಾಗಿ ನಾನು ಏನು ಹೇಳ್ತಾ ಇದ್ದೀನಿ, ಸೂರತ್ಕಲ್ ಸೀಟ್ ಸಾಧನೆ ಮಾಡಿದ್ದಾನೆ. ಯಶೋಧ IIT ಸಾಧನೆ ಮಾಡಿದ್ದಾಳೆ ಮಡ್ರಾಸ್. ಸೊ ನೀಟ್ ಪರೀಕ್ಷೆ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿದಿದ್ದೇ ಇದೆ. ಈ ಸರಿ ಪ್ರಶ್ನೆ ಪತ್ರಿಕೆ ಬಹಳಷ್ಟು ಟಫ್ ಇತ್ತು. ಆದರೂ ಕೂಡ ಗಂಗಾವತಿಯ ನಮ್ಮ ವಿದ್ಯಾನಿಕೇತನ ವಿದ್ಯಾರ್ಥಿಗಳು ಅದ್ಭುತವಾಗಿ ಒಂದು ಸಾಧನೆ ಮಾಡಿದ್ದಾರೆ. ಸೊ ನಾವು 500 ಅಂಕಗಳನ್ನು ಈ ಸರಿ ನಮ್ಮ ಎಕ್ಸ್ಪೆಕ್ಟೇಷನ್ ಬೆಂಚ್ ಮಾರ್ಕ್ ಜನರಲ್ಗೆ 470 ಇರುತ್ತೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಇನ್ನು ಕೆಲವೊಬ್ರು ಏನು ಹೇಳ್ತಾ ಇದ್ದಾರೆ, ಅದು 450ಕ್ಕೂ ಕೂಡ ಇರಬಹುದು ಅನ್ನೋದೊಂದು ಇದೆ. ನಾವು 470 ಮಾರ್ಕ್ ಅಷ್ಟೇ ಇಟ್ಕೊಂಡ್ರೂ ಕೂಡ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 470ಕ್ಕೂ ಜಾಸ್ತಿ ಬಂದಿದ್ದಾರೆ. ಜನರಲ್ ಇವರೆಲ್ಲರೂ ಕೂಡ ಜನರಲ್ ಸೀಟ್ ಸಿಗುತ್ತೆ. 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು. ಇನ್ನು ರೂರಲ್ 460 ಮಾರ್ಕ್ ನಾವು ತಗೊಂಡ್ರೆ 41 ವಿದ್ಯಾರ್ಥಿಗಳು 460ಕ್ಕೂ ಹೆಚ್ಚು ಸಾಧನೆ ಮಾಡಿದ್ದಾರೆ. ನಿಮ್ಗೆ ಒಟ್ಟಾರೆ ನಮ್ಮ ಪ್ರಿಡಿಕ್ಷನ್ನಲ್ಲಿ 95 ವಿದ್ಯಾರ್ಥಿಗಳು ಸಂಭವನೀಯ ಪಟ್ಟಿಯಲ್ಲಿದ್ದಾರೆ. SC ST ಕನ್ನಡ ಮೀಡಿಯಂ, ಹೈದರಾಬಾದ್ ಕರ್ನಾಟಕ, ರೂರಲ್. ಟಾಪ್ 5 ಸ್ಟೂಡೆಂಟ್ ಹೇಳ್ತಾ ಇದ್ದೀನಿ. ಕಿರಣ್ ಕುಮಾರ್ ಪಾಟೀಲ್ 575 ಅಂಕಗಳು. ಜುನೇರಾ ತನೀಮ್ ಅನ್ನೋ ವಿದ್ಯಾರ್ಥಿನಿ, ಜುನೇರಾ ತನೀಮ್ 542 ವಿದ್ಯಾರ್ಥಿಗಳು, 542 ಅಂಕ. ಪೃಥ್ವಿರಾಜ್ ಪಾಟೀಲ್ 536, ಉಮಾ 525, ಮಹಾಲಕ್ಷ್ಮಿ 524, 525, ಮಹಾಲಕ್ಷ್ಮಿ 524, ಕೃಷ್ಣ 518, ಪ್ರದೀಪ್ ಕುಮಾರ್ 515, ಆಕಾಶ್ ಆನಂದ್ ಗೋಟೂರ್ 514, MK ಮೊಹಮ್ಮದ್ ನಸೀರ್ 513, A ವೀರನಗೌಡ 512, ಪ್ರಶಾಂತ್ 505, ವೀಣಾ 502, ಪ್ರಹ್ಲಾದ್ 500, ರಾಕೇಶ್ 500. 2018ರಲ್ಲಿ ನಾವು ಕಾಲೇಜ್ ಪ್ರಾರಂಭ ಮಾಡಿದ ಮೊದಲನೇ ವರ್ಷ 13 ಮೆಡಿಕಲ್ ಸೀಟ್ ಬಂದಿತ್ತು ನಮಗೆ. 2019 21 ಮೆಡಿಕಲ್ ಸೀಟು, 2020ರಲ್ಲಿ 30 ಮೆಡಿಕಲ್ ಸೀಟ್, 2021 52 ಮೆಡಿಕಲ್ ಸೀಟು, 2022 56 ಮೆಡಿಕಲ್ ಸೀಟು, 2023
58 ಮೆಡಿಕಲ್ ಸೀಟು, 2024 46 ಮೆಡಿಕಲ್ ಸೀಟು ನಾವು ಇದುವರೆಗೆ ಸಾಧನೆ ಮಾಡಿದ್ದು. ಇದು ಪ್ರೂವೆನ್ ಅಂದರೆ ಆಲ್ರೆಡಿ ಡೇಟಾ ನಮ್ಮ ಹತ್ರ ಇದೆ. 276 ಕಳೆದ ವರ್ಷಕ್ಕೆ ಕಾಲೇಜ್ ಇಟ್ಟಾಗಿನಿಂದ ಕೂಡ ವಿದ್ಯಾನಿಕೇತನದಿಂದ ಪ್ರೊಡ್ಯೂಸ್ ಆದಂಥ ಗೌರ್ನಮೆಂಟ್ ಮೆಡಿಕಲ್ ಸೀಟ್ಸ್. ಈ ವರ್ಷ ಒಂದು ಕನಿಷ್ಠ ಪಕ್ಷ ನಾವು 70 ಇಟ್ಕೊಂಡ್ರೆ 350 ನಂಬರ್ ಈ ವರ್ಷ ನಾವು ತಲುಪಿದ್ದೀವಿ. ಈ ಕನ್ಕ್ಲೂಷನ್ ಸ್ಟೇಟ್ಮೆಂಟ್ನಲ್ಲಿ ನಮ್ಮೆಲ್ಲ ನಿರ್ದೇಶಕರು ನನಗೆ ಒಂದು ಮಾತು ಕೊಟ್ಟಿದ್ರು. ಸರ್, ಮುಂದಿನ 5 ವರ್ಷ, ಕಮಿಂಗ್ 5 ಇಯರ್ಸ್, ನಾವು ಒಂದು ಪ್ರಾಮಿಸ್ ಮಾಡೋಣ ಸಮಾಜಕ್ಕೆ. ನಾವು 1000 ಮೆಡಿಕಲ್ ಸೀಟನ್ನು ಗುರಿಯಾಗಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. 350 ಈ ವರ್ಷಕ್ಕೆ ಆಗಿದೆ. 2030 ಒಳಗಡೆಗೆ ನಾವು ವಿದ್ಯಾನಿಕೇತನ ರೂಪದಿಂದ ಪ್ರತಿ ವರ್ಷ 100ಕ್ಕೂ ಹೆಚ್ಚು ಮೆಡಿಕಲ್ ಸೀಟ್ ಸಾಧನೆ ಮಾಡುವಂಥ ನಾವು ದಿಟ್ಟ ಹೆಜ್ಜೆಗಳನ್ನ ಇಡ್ತೇವೆ. ಈ ವರ್ಷ ನಾವು 75% ನಾವು ರೀಚ್ ಆಗಿದ್ದೀವಿ. ಸೊ ಕಮಿಂಗ್ 2030 ಗುರಿ ಗಂಗಾವತಿ ಸ್ಥಳೀಯವಾಗಿದ್ದಂಥ ಕಾಲೇಜಿನಿಂದ 1000 ಮೆಡಿಕಲ್ ಸೀಟನ್ನು ಕೊಡುವ ಒಂದು ಗುರಿಯನ್ನು ನಾವು ಹೊಂದಿದ್ದೇವೆ. ಸೊ ನಮ್ಮ ಜೊತೆಗೆ ಕೈ ಜೋಡಿಸಿ ಕರ್ನಾಟಕದ ಆಲ್ಮೋಸ್ಟ್ 25 ಜಿಲ್ಲೆಗಳ ಮಕ್ಕಳನ್ನು ನಮ್ಮ ವಿದ್ಯಾನಿಕೇತನ PU ಕಾಲೇಜಿನಲ್ಲಿ ಸೇರಿಸಿದ್ದಾರೆ. ಸೊ ಇನ್ನು 7ರಿಂದ 8 ಜಿಲ್ಲೆ ಮಕ್ಕಳನ್ನು ನಾವು ವಿಶ್ವಾಸ ಗಳಿಸಿದರೆ ಕರ್ನಾಟಕದ ಎಲ್ಲ ಜಿಲ್ಲೆಯ ವಿದ್ಯಾರ್ಥಿಗಳು ನಮ್ಮ ಗಂಗಾವತಿ ವಿದ್ಯಾನಿಕೇತನದಲ್ಲಿ ಓದಬೇಕನ್ನೋ ನಾವು ಒಂದು ಸಂಕಲ್ಪ ಇಟ್ಕೊಂಡು ನಾವು ಅನೇಕ ಹೆಜ್ಜೆಗಳನ್ನ, ಪ್ರಾಮಾಣಿಕ ಹೆಜ್ಜೆಗಳನ್ನ ಇಡ್ತಾ ಇದ್ವಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ಮೇಲೆ ಅಪಾರವಾದ ನಂಬಿಕೆ ಇಟ್ಟು ಸೊ ವಿದ್ಯಾನಿಕೇತನ ಇಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಮೂಲ ಕಾರಣರಾದಂಥ ಎಲ್ಲ ಪಾಲಕರಿಗೂ ಕೂಡ ನಾನು ಹೃತ್ಪೂರ್ವಕ ನಮಸ್ಕಾರಗಳನ್ನು ಮತ್ತು ಅವರಿಗೆ ಧನ್ಯವಾದ ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಉತ್ಕೃಷ್ಟ ಶಿಕ್ಷಣ ನೀಡಿದಂಥ, ಮುಖ್ಯವಾಗಿ ನಮ್ಮ ಈ 3 ಕಾಲೇಜುಗಳನ್ನು ಏನು ಮುನ್ನಡೆಸ್ತಿದ್ದಂಥ ಮುಖ್ಯ ಆಧಾರ ಸ್ತಂಭಗಳಾದಂಥ ಮಲ್ಲಿಕಾರ್ಜುನ್ ಸರ್, ಜಗನ್ ಸರ್ ಮತ್ತು ಉಮಾಶಂಕರ್ ಸರ್ ಅವರನ್ನು ನಾನು ಮನಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಕಾಲೇಜಿನ ಎಲ್ಲ ಅಧ್ಯಾಪಕ ವೃಂದ ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ.